ಬಂಗಡ ಫಿಶ್ನ ಹೆಂಗೆ ಫಿಶ್ ಫ್ರೈ ಮಾಡೋದು ಅದ್ರ ಬಗ್ಗೆ ನಿಮಗೊಂದು ವಿಡಿಯೋ ಹೇಳ್ತೇನೆ. ಫಸ್ಟು ನೀವು ಒಂದು 2 ಸ್ಪೂನು ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರು ಹಾಕ್ಕೊಂಡು ಎರಡು ಅಥವಾ 2.5 ಸ್ಪೂನು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊರಿ. ಅದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಸ್ಪೈಸಿ ಬೇಕೋ ಆ ಥರ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಒಂದು 1/2 ಸ್ಪೂನ್ ಅಷ್ಟು. ನಾವು ಹಂಗೆ ಅಂದಾಜಾಗಿ ಹಾಕ್ತಾ ಇರೋದು. ಆಮೇಲೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೋದು. ಅದು ಹೇಳ್ತೇನೆ ನಿಮಗೆ. ಇವಾಗ ಕಬಾಬ್ ಫ್ರೈ ಅಂತ ಬರುತ್ತೆ ಪ್ಯಾಕೆಟಲ್ಲಿ, ಕಬಾಬ್ ಫ್ರೈ, ಫಿಶ್ ಫ್ರೈ ಆ ಥರ ಒಂದು ಮಸಾಲ ಬರುತ್ತೆ ಪ್ಯಾಕೆಟಲ್ಲಿ. ಅದಾದಮೇಲೆ ನೀವು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಳಿ. ಫಿಶ್ ಫ್ರೈ ಮಸಾಲನ ಒಂದು 1/2 ಸ್ಪೂನ್ ಹಾಕ್ಕೋಬೋದು. ಅದಾದಮೇಲೆ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 1/2 ಸ್ಪೂನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ, ಒಂದು 1/2 ಸ್ಲೈಸ್ ನಿಂಬೆಹಣ್ಣಿನ ರಸನ ಅದಕ್ಕೆ ಹಾಕಬೇಕು. ಅದನ್ನು ಹಾಕಿದ್ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು. ಒಂದು 2 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದು ಒಂಥರ ಹದ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ಅದನ್ನು ಇಟ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಒಂದೊಂದು ಬಾಂಗಡ ಫಿಶ್ನ ತೊಗೊಂಡು ಮೇಲೆ ಒಳಗೆ ಚೆನ್ನಾಗಿ ಅದು ಕಲರ್ ಅದರ ಮೇಲುಗಡೆ ಕೂತ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ನಾವು ಅದಕ್ಕೆ ಪೇಸ್ಟ್ ಮಾಡಬೇಕು. ನೋಡಿ ಈ ಥರ ಅದಕ್ಕೆ ಒತ್ತಿ ಹಾಕಿ ಪೇಸ್ಟ್ ಮಾಡಿಕೊಂಡು, ಇಲ್ಲಿ ಏನು ಬಿಡಲ್ಲೇ ನನ್ನ ಮಗ ಅವನು ಆಟ ಆಡ್ತಾಯಿದ್ದ ಒಂದೊಂದು ಶಾರ್ಟ್ ವಿಡಿಯೋ. ನೋಡಿ ಈ ಥರ ಬರುತ್ತೆ ಫೈನಲ್ ಫಿನಿಶಿಂಗು. ಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ನಾವು ಅದಕ್ಕೆ ಅಂಟಿಸಿದ್ದೀವಿ. ಎಲ್ಲನೂ ಪೇಸ್ಟ್ ಮಾಡಿ ಆ ಥರ ನಾವು ಮಾಡ್ಕೋಬೇಕು. ಅದು ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ನೀವು, ಈ ಥರ ಬರುತ್ತೆ ಫೈನಲ್ ಫಿನಿಶಿಂಗು. ಅದಾದಮೇಲೆ ಒಂದು ತವಾನಿಟ್ಟು ಅದನ್ನು ಬಿಸಿ ಆಗೋವರೆಗೂ ಬಿಟ್ಟು ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಎಣ್ಣೆ ಒಂಥರ ಒಂದು 2-3 ಫಿಶ್ಶು ಒಳಗೆ ಇರಬೇಕು ಅಷ್ಟು ನಾವು ಎಣ್ಣೆಯನ್ನು ಹಾಕ್ಕೋಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಹಾಕಬೇಕಾಗುತ್ತೆ. ಎಲ್ಲ ಹಾಕೋಕ್ಕೆ ನಮ್ಮದು ತವಾ ಸಣ್ಣದಿತ್ತು, ಸೊ ಹಾಗಾಗಿ ನಾವು ಒಂದು ಫ್ರೈ ಮಾಡೋಕ್ಕೆ 3 ಫಿಶ್ನ ಅಷ್ಟೇ ಯೂಸ್ ಮಾಡ್ತಾಯಿದ್ವಿ. ಅವು ಲೋ ಫ್ಲೇಮಲ್ಲಿ ಇಟ್ಟು ಅವನ್ನ ಫ್ರೈ ಮಾಡಬೇಕಾಗುತ್ತೆ. ನೋಡಿ ಇನ್ನೂ ಅಷ್ಟು ರಿಮೈನಿಂಗ್ ಇದ್ದಾವೆ, ಅವು ಫ್ರೈ ಆಗ್ತಾ ಇದ್ದಾವೆ. ಅದಾದಮೇಲೆ ಅವು ಫ್ರೈ ಆದಮೇಲೆ ಒಂದು 5 ನಿಮಿಷ ಬಿಟ್ಟು ಅವನ್ನ ಒಳ್ಳೆ ನಾವು ಟರ್ನ್ ಮಾಡಿ ಒಂದೊಂದೇ ಟರ್ನ್ ಮಾಡಿ ಹಾಕಬೇಕು. ಟರ್ನ್ ಮಾಡಿ ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ಒಂದು ಏನಾದರೂ ಕವರ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾವೆ. 5 ನಿಮಿಷ ಬಿಟ್ಟು ಅದು ಫ್ರೈ ಎಲ್ಲ ಆದಮೇಲೆ ಗೊತ್ತಾಗುತ್ತೆ ನಿಮಗೆ. ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ತೆಗಿಬೇಕಾಗತ್ತೆ. ಪ್ಲೇಟಲ್ಲಿ ಈ ಥರ ತೆಗೆದ್ಮೇಲೆ ಒಂದು ಸ್ವಲ್ಪ ತವಾನ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದೇ ಎಣ್ಣೆನೇ ಯೂಸ್ ಮಾಡ್ಬೋದು. ಮತ್ತೇನದು ಎಣ್ಣೆ ಚೇಂಜ್ ಮಾಡ್ಬೇಕಂತೇನಿಲ್ಲ. ಅದೇ ಎಣ್ಣೆ ಮೇಲ್ಗಡೆನೆ ಮತ್ತು ರಿಮೈನಿಂಗ್ ಫಿಶ್ನ ಅದರೊಳಗಡೆ ಹಾಕಿ ಮತ್ತೆ ಫ್ರೈ ಮಾಡೋಕ್ಕೆ ಬಿಡಬೇಕು.
ನೋಡಿ ಇವಾಗ ಮೂರನ್ನು ಹಾಕಿದ್ದೀವಿ. ಈಗ ಮತ್ತೆ ಅದನ್ನು ಕವರ್ ಮಾಡಿ 5 ಮಿನಿಟ್ಸ್ ನಾವು ಇಡಬೇಕಾಗತ್ತೆ. ನೋಡಿ ಇವಾಗ ಫ್ರೈ ಆದಮೇಲೆ ಒಂದು 5-10 ಮಿನಿಟ್ಸ್ ಆದಮೇಲೆ ನಾವು ತೆಗಿತಾ ಇರೋದು ಇವಾಗ. ನೋಡಿ ಫೈನಲ್ ಫಿನಿಶಿಂಗ್ ಟಚ್ ಈ ಥರ ಬರುತ್ತೆ. ಸ್ಪೈಸಿ ಆಗಿತ್ತು. ಏನು ಅಷ್ಟೊಂದೇನು ಮೇಕಪ್ ಏನು ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಏನಿತ್ತು ಅದನ್ನು ಯೂಸ್ ಮಾಡಿ. ಬಟ್ ಟೇಸ್ಟ್ ವೈಸ್ ಇಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಟೇಸ್ಟ್ ವೈಸ್ ಸೂಪರ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ.